ಹಾಯ್ ಹಲೋ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾನು ನಿಮ್ಮನೆ ಹುಡುಗಿ ರಶ್ಮಿ ಮಾಡುವ ನಮಸ್ಕಾರಗಳೊಂದಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ಮಾಲ್ ಅ ಲಿಟಲ್ ಬಿಟ್ ಮೋರ್. ಇವತ್ತು ನಾನೊಂದು ಒಳ್ಳೆ ನಾನ್ ವೆಜ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದಕ್ಕೆ ನಿಮಗೆ ಕೇವಲ 10ರಿಂದ 15 ನಿಮಿಷ ಅಷ್ಟೇ ಬೇಕಾಗಿರೋದು. ಅದೇನೆಂದರೆ ಘೀ ಪೆಪ್ಪರ್ ಡ್ರೈ. ಇಟ್ಸ್ ವೆರಿ ಟೇಸ್ಟಿ ಆ್ಯಂಡ್ ಇಟ್ಸ್ ಟೂ ಈಸಿ. ಮತ್ತು ಇದಕ್ಕೆ ಜಾಸ್ತಿ ಬೇಕಾದಷ್ಟು ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ಇದಕ್ಕೆ ಒಂದು 5ರಿಂದ 6 ಐಟಮ್ಸ್ ಇದ್ದರೆ ಸಾಕು. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ. ಹಾಗಿದ್ರೆ ಬನ್ನಿ, ಇದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು. ಮೊದಲಿಗೆ ಚಿಕನ್ ತೊಗೊಂಡಿದ್ದೀನಿ, ಮತ್ತು ಪೆಪ್ಪರ್ ಪೌಡರ್ ಜಸ್ಟ್ ಕ್ರಷ್ ಮಾಡಿ ಇಟ್ಕೊಂಡ್ರೆ ಸಾಕು. ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿನ ನಾನು ಸಣ್ಣದಾಗಿ ಕುಯ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಕೇವಲ ಅರ್ಧ ಅಷ್ಟು ಮೆಣಸಿಕಾಯಿನ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಮತ್ತು ಲೆಮನ್ ಜ್ಯೂಸ್ ಬೇಕಾಗುತ್ತೆ. ಮತ್ತು ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಗೀ ರೋಸ್ಟ್ಗೆ ಗೀ ಬೇಕೇ ಬೇಕು. ತುಪ್ಪ, ಶುದ್ಧ ಹಸುವಿನ ತುಪ್ಪವನ್ನು ತೊಗೊಂಡಿದ್ದೀನಿ. ಮತ್ತು ಗಾರ್ನಿಷ್ಗೆ ಅಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಫೈನಲಿ ನಂಗೆ ಬೇಕಾಗಿರೋದು ನಮಕ್, ಅಂದರೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋಣ ಅಂತ. ಮೊದಲಿಗೆ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಚಿಕನ್ ಮತ್ತು ಅದಕ್ಕೆ ಬೇಕಾದಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿ ನಾವು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಹಾಫ್ ಆನ್ ಅವರ್ ಇಡಬೇಕಾಗತ್ತೆ. ಅದು ಚೆನ್ನಾಗಿ ಹೊಂದ್ಕೊಂಡ್ರೆ ಸರಿ. ಈಗ ಬನ್ನಿ, ಮ್ಯಾರಿನೇಟ್ ಆಗಿ ಹಾಫ್ ಆನ್ ಅವರ್ ಆಗಿದೆ. ಹಾಗಿದ್ರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಪಾತ್ರೆಯನ್ನು ಇಟ್ಕೊಳ್ಳೋಣ. ಪಾತ್ರೆಗೆ ಕಾದ ನಂತರ ತುಪ್ಪವನ್ನು ಹಾಕಿ ತುಪ್ಪವನ್ನು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಾಡ್ಕೊಳ್ಳೋಣ. ಅದಾದಮೇಲೆ ಆವಾಗಲೇ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರೋವಂಥ ಚಿಕನನ್ನು ಒಂದೊಂದೇ ನಾವು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆ ಪಾತ್ರೆಯಲ್ಲಿ ಹಾಕಬೇಕಾಗತ್ತೆ. ಹಾಕಿದಾಗ ನಿಮಗೆ ಈ ಥರ ಕಾಣುತ್ತೆ. ಸೊ ಇದನ್ನ ಒಂದು 5 ನಿಮಿಷ ಬೇಯಿಸ್ಬೇಕು ಚೆನ್ನಾಗಿ. ಈ ಥರ ಆಗುತ್ತೆ. ಸೊ ನೋಡಿ, ಈ ಥರ ಆದಾಗ ನಾವು ಅದನ್ನು ಕೆಳಗಡೆ ಇಳಿಸ್ಕೊಂಡು ಸೈಡಲ್ಲೇ ಎತ್ತಿಟ್ಕೋಬೇಕಾಗತ್ತೆ. ತದನಂತರ ಅದೇ ಬಾಣಲೆಗೆ ಚೆನ್ನಾಗಿ ಕಾದಿರೋದ್ರಿಂದ ಅದನ್ನೇ ಯೂಸ್ ಮಾಡಿದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇದಕ್ಕೆ ಮತ್ತೆ 1 ಟೇಬಲ್ ಸ್ಪೂನ್ ಆಫ್ ತುಪ್ಪವನ್ನು ಹಾಕೋಬೇಕಾಗುತ್ತೆ. ತುಪ್ಪ ಆದ ನಂತರ ಆಗಲೇ ಅರ್ಧ ಮೆಣಸಿನ್ಕಾಯಿ ನಾನು ಹೇಳ್ದಂಗೆ ಅದನ್ನು ತುಪ್ಪಕ್ಕೆ ಹಾಕೋಬೇಕು. ಮತ್ತು ಬೆಳ್ಳುಳ್ಳಿ ಅಥವಾ ಗಾರ್ಲಿಕ್ಕನ್ನು ಹಾಕೋಬೇಕಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಬೇಯಿಸಿಟ್ಕೊಂಡಿರೋವಂಥ ಅಥವಾ ಮ್ಯಾರಿನೇಟ್ ಮಾಡಿ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಚಿಕನನ್ನು ಹಾಕಿ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ 1 ಬೌಲ್ ಆಫ್ ವಾಟರನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಬಿಕಾಸ್ ಚಿಕನ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇವಾಗ ಚಿಕನ್ ಬೆಂದಿದೆ, ಎಲ್ಲವೂ ಕೂಡ ಹದದಲ್ಲಿದೆ. ಸೊ ಇವಾಗ ನಾನು ಸ್ಕ್ವೀಸ್ ಮಾಡ್ಕೊಂಡಿರೋವಂಥ ಲೆಮನ್ ಜ್ಯೂಸನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ತದನಂತರ ಗಾರ್ನಿಷ್ಗೆ ಅಂತ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಬಿಸಿ ಬಿಸಿಯಾದ ಘೀ ಪೆಪ್ಪರ್ ಡ್ರೈ ತಿನ್ನಲಿಕ್ಕೆ ಅಥವಾ ಸರ್ವ್ ಮಾಡಲಿಕ್ಕೆ ರೆಡಿ ಇದೆ. ನಿಮಗೆ ನನ್ನ ಈ ನಾನ್ ವೆಜ್ ರೆಸಿಪಿ ಇಷ್ಟ ಆಗಿದ್ದರೆ, ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ನಿಮ್ಮ ಮನೆ ಹುಡುಗಿ ರಶ್ಮಿಯನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನೀವು ಇದನ್ನು ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು ಈ ಚಿಕನ್ ಮಾಡಿದಾಗ ಅಥವಾ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಮುಖಾಂತರ ನನಗೆ ತಿಳಿಸಿ. ಇದೇ ಇವತ್ತಿನ ವಿಶೇಷ, ಚಿಕನ್ ಘೀ ಪೆಪ್ಪರ್ ಡ್ರೈ. ಥ್ಯಾಂಕ್ ಯು, ಬಾಯ್, ಲವ್ ಯು. ಅಂಟಿಲ್ ದೆನ್, ಸಿ ಯು.